ಓಂ ಶಾಂತಿ. ಈಗ ವಿಕರ್ಮ ಮಾಡುವುದನ್ನ ನಿಲ್ಲಿಸಿ, ಏಕೆಂದರೆ ನೀವೀಗ ವಿಕರ್ಮಾಜೀತ್ ಸಂವತ್ಸರವನ್ನು ಆರಂಭಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಮತ್ಸರ, ಸೌಹಾರ್ದ, ದಯೆ ಏನನ್ನೇ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನಾವು ತಿನ್ನಲೇಬೇಕಿರುವುದು ಕಡ್ಡಾಯ. ಆದ್ದರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರ್ಬೇಕಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಹೇಗೆ ತಂದೆಯು ಸ್ವಯಂ ಟೀಚರ್ ಆಗಿ ನಮಗೆ ಓದಿಸುತ್ತಾರೆ, ಹಾಗೆಯೇ ತಂದೆಯ ಸಮಾನ ಪ್ರತಿಯೊಬ್ಬರು ಟೀಚರ್ ಆಗಬೇಕು. ಏನನ್ನ ಓದುತ್ತೀರೋ ಅದನ್ನ ಅನ್ಯರಿಗೂ ಓದಿಸ್ಬೇಕು. ನೀವು ಟೀಚರ್ಸ್ನ ಮಕ್ಕಳು ಟೀಚರ್, ಸದ್ಗುರುವಿನ ಮಕ್ಕಳು ಸದ್ಗುರು ಆಗಿದ್ದೀರಿ. ನೀವು ಸತ್ಯ ಖಂಡದ ಸ್ಥಾಪನೆ ಮಾಡಬೇಕಾಗಿದೆ. ನೀವು ಸತ್ಯದ ದೋಣಿಯಲ್ಲಿದ್ದೀರಿ. ನಿಮ್ಮ ದೋಣಿಯು ಅಲುಗಾಡುವುದೇ ಹೊರತು ಮುಳುಗುವುದಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆಯು ಮಕ್ಕಳ ಜೊತೆ ವಾರ್ತಾಲಾಪ ಮಾಡ್ತಾರೆ, ಆತ್ಮರೊಂದಿಗೆ ಕೇಳುತ್ತಾರೆ. ಯಾಕೆಂದ್ರೆ ಇದು ಹೊಸ ಜ್ಞಾನ ಅಲ್ಲವೇ? ಇದು ಮನುಷ್ಯರಿಂದ ದೇವತೆಗಳಾಗುವ ಹೊಸ ಜ್ಞಾನ ಅಥವಾ ಹೊಸ ವಿದ್ಯೆಯಾಗಿದೆ. ಇದನ್ನು ನಿಮಗೆ ಯಾರು ಓದಿಸುತ್ತಾರೆ? ಮಕ್ಕಳಿಗೆ ಗೊತ್ತಿದೆ. ಆತ್ಮಿಕ ತಂದೆಯು ನಾವು ಮಕ್ಕಳಿಗೆ ಬ್ರಹ್ಮರವರ ಮೂಲಕ ಓದಿಸುತ್ತಾರೆ. ಒಬ್ಬ ರಾಜ ವಿಕರ್ಮಾಜೀತನಾಗಿದ್ದಾರೆ, ಇನ್ನೊಬ್ಬರು ರಾಜ ವಿಕರ್ಮನಾಗಿದ್ದಾರೆ. ಅಂದ ಮೇಲೆ ಇದು ವಿಕರ್ಮ ಸಂವತ್ಸರವಾಗಿದೆ, ಅಂದರೆ ರಾವಣ ವಿಕಾರಿಗಳ ಸಂವತ್ಸರ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಕಲ್ಪದ ಆಯಸ್ಸು ಸಹ ಯಾರಿಗೂ ಗೊತ್ತಿಲ್ಲ. ವಾಸ್ತವದಲ್ಲಿ ದೇವತೆಗಳು ವಿಕರ್ಮಾಜೀತರಾಗಿರುತ್ತಾರೆ. 5000 ವರ್ಷಗಳಲ್ಲಿ 2500 ವರ್ಷಗಳ ರಾಜ ವಿಕ್ರಮನದ್ದಾಯಿತು. 2500 ವರ್ಷಗಳ ರಾಜ ವಿಕರ್ಮಾಜೀತನದ್ದು. ಬಲೆ ಅವರು ಹೇಳುತ್ತಾರೆ, ಆದರೆ ಅವರಿಗೇನೂ ಗೊತ್ತಿಲ್ಲ. ನೀವು ತಿಳಿಸುತ್ತೀರಿ, ವಿಕರ್ಮಾಜೀತನ ಸಂವತ್ಸರವು 1ನೇ ವರ್ಷದಿಂದ ಆರಂಭವಾಗತ್ತೆ, ಮತ್ತೆ 2500 ವರ್ಷಗಳ ನಂತರ ವಿಕರ್ಮ ಸಂವತ್ಸರವು ಆರಂಭವಾಗತ್ತೆ. ಈಗ ವಿಕರ್ಮ ಸಂವತ್ಸರವು ಮುಕ್ತಾಯವಾಗುವುದು. ಅದಕ್ಕಾಗಿ ನೀವು ವಿಕರ್ಮಾಜೀತ್ ಮಹಾರಾಜ ಮಹಾರಾಣಿಯಾಗುತ್ತಿದ್ದೀರಿ. ಯಾವಾಗ ಆಗಿ ಬಿಡುತ್ತೀರೋ ಆಗ ವಿಕರ್ಮಾಜೀತ್ ಸಂವತ್ಸರ ಆರಂಭವಾಗಿ ಬಿಡುವುದು. ಇದೆಲ್ಲವನ್ನು ನೀವೇ ತಿಳಿದುಕೊಂಡಿದ್ದೀರಿ. ಬ್ರಹ್ಮನನ್ನು ಏಕೆ ಕೂರಿಸಿದ್ದೀರಿ ಎಂದು ನಿಮ್ಮನ್ನು ಕೇಳುತ್ತಾರೆ. ಅರೆ ಇದರಿಂದ ನಿಮಗೇನಾಗಿದೆ? ನಮಗೆ ಓದಿಸುವವರು ಇವರೇನಲ್ಲ ಅಂತ ಹೇಳ್ಬೇಕಂತೆ ತಮ್ಮ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ತರಹ ಓಡಬೇಕು, ದುಡಿಯಬೇಕಂತೆ ತಮ್ಮ. ರಾಜನಿಗೆ ಪ್ರಜೆಗಳು ಅನ್ನದಾತನೆಂದು ಹೇಳುತ್ತಿದ್ದರು. ಈಗಂತೂ ಅವರು ಹೋದರು. ಪ್ರಜೆಗಳು ನೋಡಿ ಏನಾಗಿದ್ದಾರೆ. ಜಗಳ ಕಲಹಗಳು ಎಷ್ಟಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಸಂಪೂರ್ಣ ಜ್ಞಾನವಿದೆ. ರಚಯಿತ ತಂದೆಯು ಈಗ ಪ್ರತ್ಯಕ್ಷದಲ್ಲಿದ್ದಾರೆ. ಅವರದ್ದೇ ಭಕ್ತಿ ಮಾರ್ಗದಲ್ಲಿ ಚರಿತ್ರೆಯು ರಚಿಸಲ್ಪಡುವುದು. ಈಗ ನೀವು ಸಹ ಪ್ರತ್ಯಕ್ಷದಲ್ಲಿದ್ದೀರಿ. ಅರ್ಧಕಲ್ಪ ನೀವು ರಾಜ್ಯ ಮಾಡುತ್ತೀರಿ. ನಂತರ ನಿಮ್ಮದು ಚರಿತ್ರೆಯಾಗುವುದು. ಚಿತ್ರಗಳಂತೂ ಇರುತ್ತವೆ. ಇವರು ಯಾವಾಗ ರಾಜ್ಯಭಾರ ಮಾಡುತ್ತಿದ್ದರು ಎಂದು ಯಾರನ್ನಾದರೂ ಕೇಳಿದರೆ ಲಕ್ಷಾಂತರ ವರ್ಷಗಳ ಹಿಂದೆ ಎಂದು ಹೇಳಿಬಿಡುತ್ತಾರೆ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರು. ನೀವು ಪವಿತ್ರ ಗೃಹಸ್ಥಾಶ್ರಮದವರಾಗಿದ್ದೀರಿ. ನಂತರ ನೀವೇ ಅಪವಿತ್ರ ಗೃಹಸ್ಥಾಶ್ರಮದಲ್ಲಿ ಹೋಗುವಿರಿ. ಸ್ವರ್ಗದ ಸುಖದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿವೃತ್ತಿ ಮಾರ್ಗದವರು ಎಂದು ಪ್ರವೃತ್ತಿ ಮಾರ್ಗವನ್ನು ಕಲಿಸಲು ಸಾಧ್ಯವಿಲ್ಲ. ಮೊದಲಂತೂ ಕಾಡಿನಲ್ಲಿ ಇರುತ್ತಿದ್ದರು. ಅವರಲ್ಲಿ ಶಕ್ತಿ ಇತ್ತು. ಕಾಡಿನಲ್ಲಿಯೇ ಅವರಿಗೆ ಭೋಜನವನ್ನು ತಲುಪಿಸುತ್ತಿದ್ದರು. ಈಗ ಆ ಶಕ್ತಿಯೇ ಇಲ್ಲ. ಹೇಗೆ ನಿಮ್ಮಲ್ಲಿಯೂ ಅಲ್ಲಿ ರಾಜ್ಯಭಾರ ಮಾಡುವ ಶಕ್ತಿ ಇತ್ತು, ಈಗ ಎಲ್ಲಿದೆ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ. ಬದುಕಿನಲ್ಲಿ ನೀರಿನಂತಿರು, ನೀರಿನಂತೆ ಹರಿಯುತ್ತಲೇ ಇರು ಸದಾ. ಕಸ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತವೆ. ನಿರಾಕಾರಿ ಪ್ರಪಂಚದಲ್ಲಿ ಶರೀರ ರಹಿತವಾಗಿಯೇ ಕುಳಿತುಕೊಳ್ಳುತ್ತೀರಿ. ನೀವೀಗ ತಮ್ಮ ಮನೆಯನ್ನ
ತಿಳಿದುಕೊಂಡಿದ್ದೀರಿ. ಅವರಂತೂ ಮನೆಯನ್ನೇ ಈಶ್ವರ ಎಂದು ತಿಳಿಯುತ್ತಾರೆ. ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಾಗಿದ್ದಾರೆ. ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡಬೇಕು ಎಂದು ಹೇಳುತ್ತಾರೆ. ಒಂದು ವೇಳೆ ಬ್ರಹ್ಮ ತತ್ವದಲ್ಲಿ ವಾಸ ಮಾಡುತ್ತೇವೆ ಎಂದು ಹೇಳುವುದಾದರೆ ಈಶ್ವರನೇ ಬೇರೆಯಾದರು, ಆದರೆ ಅವರು ಬ್ರಹ್ಮ ತತ್ವವನ್ನ ಈಶ್ವರ ಎಂದು ಹೇಳಿಬಿಡುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆಯನ್ನ ಮರೆತು ಹೋಗುತ್ತಾರೆ. ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನ ನೆನಪು ಮಾಡಬೇಕು. ಯಾಕೆಂದ್ರೆ ಅವರೇ ಸ್ವರ್ಗದ ರಚಯಿತ ಆಗಿದ್ದಾರೆ. ನೀವೀಗ ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ನೀವು ಉತ್ತಮ ಪುರುಷರಾಗುತ್ತೀರಿ. ಕನಿಷ್ಠ ಪುರುಷರು ಉತ್ತಮರ ಮುಂದೆ ತಲೆಬಾಗುತ್ತಾರೆ. ದೇವತೆಗಳ ಮಂದಿರದಲ್ಲಿ ಹೋಗಿ ಎಷ್ಟೊಂದು ಮಹಿಮೆ ಮಾಡುತ್ತಾರೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷರಾಗಬೇಕೆಂದರೆ ಆತ್ಮ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಸತ್ಯ ತಂದೆಯೂ ಸಿಕ್ಕಿದ್ದಾರೆ ಅಂದ ಮೇಲೆ ಯಾವುದೇ ಅಸತ್ಯ ಯಥಾರ್ಥ ಕೆಲಸವನ್ನು ಮಾಡಬಾರದು. ಮಾಯೆಯ ಬಿರುಗಾಳಿಗೆ ಹೆದರಬಾರದು. ಸದಾ ನೆನಪಿರಲಿ, ಸತ್ಯದ ದೋಣಿಯು ಅಲುಗಾಡುವುದು, ಆದರೆ ಮುಳುಗುವುದಿಲ್ಲ. ಸದ್ಗುರುವಿನ ಮಕ್ಕಳು ಸದ್ಗುರುಗಳಾಗಿ ಎಲ್ಲರ ಜೀವನದ ದೋಣಿಯನ್ನು ಪಾರು ಮಾಡುತ್ತಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಸಹಜ ಯೋಗದ ಸಾಧನೆಗಳ ಮುಖಾಂತರ ಸಾಧನಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮಭವ. ಸಾಧನಗಳು ಇದ್ದರೂ ಸಹ ಸಾಧನಗಳನ್ನ ಪ್ರಯೋಗದಲ್ಲಿ ತರುತ್ತಾ ಯೋಗದ ಸ್ಥಿತಿಯ ಮೇಲೆ ಗಮನ ಕೊಡಿ. ಯೋಗದ ಸ್ಥಿತಿ ಮೇಲೆ ಕೆಳಗೆ ಆಗಬಾರದು. ಯೋಗಿಗಳಾಗಿ ಪ್ರಯೋಗ ಮಾಡಬೇಕು. ಇದಕ್ಕೆ ಹೇಳಲಾಗುತ್ತೆ ನ್ಯಾರ. ಇದ್ದರೂ ಸಹ ನಿಮಿತ್ತ ಮಾತ್ರ ಅನಾಸಕ್ತ ರೂಪದಿಂದ ಪ್ರಯೋಗ ಮಾಡಿ. ಒಂದು ವೇಳೆ ಇಚ್ಛೆ ಇದ್ದರೆ ಆ ಇಚ್ಛೆ ಒಳ್ಳೆಯವರಾಗಲು ಬಿಡುವುದಿಲ್ಲ. ಪರಿಶ್ರಮ ಪಡುವುದರಲ್ಲಿಯೇ ಸಮಯ ಕಳೆದು ಹೋಗುತ್ತೆ. ಆ ಸಮಯದಲ್ಲಿ ತಾವು ಸಾಧನೆಯಲ್ಲಿರಲು ಪ್ರಯತ್ನ ಮಾಡುವಿರಿ ಮತ್ತು ಸಾಧನಗಳು ತನ್ನ ಕಡೆ ಆಕರ್ಷತೆ ಮಾಡುತ್ತೆ. ಆದ್ದರಿಂದ ಪ್ರಯೋಗಿ ಆತ್ಮಗಳಾಗಿ ಸಹಜ ಯೋಗದ ಸಾಧನೆಯ ಮುಖಾಂತರ ಸಾಧನಗಳ ಮೇಲೆ ಅರ್ಥಾತ್ ಪ್ರಕೃತಿಯ ಮೇಲೆ ವಿಜಯಿಗಳಾಗಿ. ಅಣ್ಣ, ಇವತ್ತು ಬಾಬಾ ನಮ್ಮೆಲ್ಲರಿಗೂ ಸ್ಲೋಗನ್ ಅಲ್ಲಿ ಹೇಳ್ತಿದ್ದಾರೆ, ಸ್ವಯಂ ಸಂತುಷ್ಟರಾಗಿದ್ದು ಎಲ್ಲರನ್ನು ಸಂತುಷ್ಟ ಮಾಡುವುದೇ ಸಂತುಷ್ಟ ಮಣಿಯಾಗುವುದು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.